ಹಾಯ್ ಹಾಯ್ ಹಾಯ್. ನಮಸ್ತೆ. ಡೇ 26 ಇನ್ ಲೈಫ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಳ್ತಾ ಬನ್ನಿ 26ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವ್ಲಾಗನ್ನು ನನ್ನ ಮಗನ ಹಾಯೊಂದಿಗೆ ಸ್ಟಾರ್ಟ್ ಮಾಡಿದ್ದು ಅಲ್ವಾ. ಸೊ ಬನ್ನಿ ಹೇಗೆಲ್ಲ ಇರುತ್ತೆ, ಆಲ್ಮೋಸ್ಟ್ ಇವನ ಜೊತೆನೇ ಇರುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳ್ತಾ. ಸೊ ಅವನು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದ. ಏನಕ್ಕೆ ಅಂದರೆ ಅವ್ರ ಅಜ್ಜಿನೇ ಬಂದು ಮುಖ ತೊಳಿಬೇಕಾಗಿತ್ತಂತೆ. ಅದಾದಮೇಲೆ ಆಗೋ ಈಗ ಮಾಡ್ಕೊಂಡು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ಮಮ್ಮಿ ಜೊತೆ ಹೋಗಿ ತೊಳಸ್ಕೊ ಅಂದಕ್ಕೆ ನನ್ನ ಜೊತೆ ಬಂದ ಫೈನಲಿ. ಸೊ ಇವಾಗ ಇಬ್ಬರು ಕೂಡ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಹೋಗುವಂಥ ಕಾರ್ಯಕ್ರಮ. ನೋಡಿ ಎಷ್ಟು ಕ್ಯೂಟ್ಯೂಟಾಗಿ ಆಡುತ್ತೆ ಇದು ಅಂತಂದರೆ. ನಾವು ಏನೇ ಹೇಳಿದ್ರು ಮಾಡುತ್ತೆ, ಸ್ವಲ್ಪ ಅವಾಗವಾಗ ಹಠ ಮಾಡುತ್ತೆ, ಬಟ್ ಆದರೂ ಮಕ್ಕಳಂದರೆ ಇದ್ದಿದ್ದೆ ಅಲ್ವಾ, ಅದೇ ಒಂಥರ ಕ್ಯೂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವಿಬ್ಬರು ಕೂಡ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಈಗ ದೇವರಿಗೆ ಒಂದು ಸೆಲ್ಯೂಟನ್ನು ಹಾಕುವಂಥ ಸಮಯ. ಸೊ ಇದೇ ಒಂದು ಪುಟಾಣಿ ಮಗು ದೇವರಿದ್ದಂಗೆ. ಈ ದೇವರು ಇನ್ನೊಂದು ದೇವರಿಗೆ ಕೈ ಮುಗಿತಾ ಇದೆ, ಅದನ್ನು ನೋಡೋದೇ ಒಂಥರ ಖುಷಿ. ಅದಾದಮೇಲೆ ಅವನೊಂಥರ ಇಂಡಿಪೆಂಡೆಂಟ್ ಇವಾಗಲಿಂದ ಅವನ್ನೆಲ್ಲ ಕೆಲಸಗಳನ್ನು ಅವನೇ ಮಾಡ್ಕೋಬೇಕು. ಸೊ ಹಾಗಾಗಿ ನೋಡಿ ತನಗೆ ಬೇಕಾಗಿರುವಂಥ ಜಾಗವನ್ನು ತಾನೇ ಸಿದ್ಧ ಮಾಡಿಕೊಂಡು ಕೂತ್ಕೊಂಡು ಇವಾಗ ಹಾಲನ್ನು ಕುಡಿತಾ ಇದ್ದಾನೆ. ಸೊ ನಾನು ಈ ಕಡೆ ಏನು ಮಾಡಿದೆ ಅಂದರೆ ಬಿಸಿ ಬಿಸಿ ರೊಟ್ಟಿ ಆಗ್ತಾಯಿದ್ದು, ತಿಂದೇ ಇದ್ರೆ ಹೇಗೆ ಕಣ್ರಿ, ಬನ್ನಿ ತಿನ್ನೋಣ. ಸಖತ್ತಾಗಿತ್ತು. ರೊಟ್ಟಿ ತಿನ್ಕೊಂಡು ಸ್ವಲ್ಪ ಕೆಂಡಾಯಿತು ಅಂತ ಹಪ್ಪಳವನ್ನು ಸುಟ್ಕೊಂಡೆ. ಅದಾದಮೇಲೆ ಇವನು ಕೀಟ್ಲೆಯನ್ನು ನೋಡ್ತಾ ಇದ್ದೆ. ಸೊ ಅದಾದ ನೆಕ್ಸ್ಟು ಎಳ್ನೀರು ತೊಗೊಂಬಂದಿತ್ತು ನಮ್ಮ ಚಿಕ್ಕಪ್ಪ. ಸುಮಾರು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಎಳ್ನೀರನ್ನು ಕುಡಿದು ಸಾಯಂಕಾಲ ನಾವು ಕಟ್ಟೆ ಮೇಲೆ ಕೂತ್ಕೊಳ್ತಾ ಇದ್ವಿ. ಯೂಶ್ವಲಿ ಎಲ್ಲರೂ ಕೂತ್ಕೊಳ್ತೀವಿ ನಮ್ಮ ಮನೇಲಿ. ಇವನು ಮೂರು ಮರಿಗಳಿದ್ದಾವೆ, ಅದರಲ್ಲಿ 2 ಮರಿಗಳು ಮಾತ್ರ ಹಾಲು ಕುಡಿತಾ ಇತ್ತು, ಇನ್ನೊಂದು ಮರಿ ಕುಡಿತಾ ಇರಲಿಲ್ಲ. ಹಾಗಾಗಿ ತಾನೇ ಎತ್ಕೊಂಡು ನೀನು ಯಾಕೆ ಕುಡಿತಾ ಇಲ್ಲ, ಕುಡಿ ಅಂತ ಕುಡಿಸಿದ. ಅದಾದಮೇಲೆ ಇವರೆಲ್ಲ ಹೊರಟಿದ್ರು, ನಾನು ಹೋಗಬೇಕು ಅಂತ ಹಠ ಮಾಡಿದೆ. ಅವ್ರ ಅಜ್ಜಿ ಹಿಡ್ಕೊಂಡು ಕೂತರು ಬೇಡ ಅಂತ ಹೇಳಿಬಿಟ್ಟು. ಆಯಿತು ಅಂತ ಹೇಳಿ ಅದಾದಮೇಲೆ ಸುಮಾರು ಒಂದು 8 ಗಂಟೆ ಹಂಗೆ ಊಟದ ಟೈಮ್. ಸೊ ಅವ್ರ ಮಾಮನ ಜೊತೆನೇ ಅವ್ನು ಊಟ ಮಾಡಬೇಕಂತೆ. ಸೊ ಹಾಗಾಗಿ ಊಟ ಮಾಡ್ಕೊಂಬಿಟ್ಟು ನಿಮಗೆಲ್ಲರಿಗೂ ಒಂದು ಟಾಟಾ ಹೇಳಿಬಿಟ್ಟು ಇವತ್ತಿನ ದಿನವನ್ನು ನನ್ನ ಮಗ ನಾನು ಇಬ್ಬರು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಟಾಟಾ.